ನಮಸ್ಕಾರ 11 ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಇದು ಇಡೀ ರಾಜ್ಯ ಅಲ್ಲ, ಇಡೀ ದೇಶದ 140 ಕೋಟಿ ಭಾರತೀಯರು ಹೆಮ್ಮೆ ಪಡುವಂತ ಸುದ್ದಿ. ಇದು ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಖಚಿತ. 50 ಕೆಜಿ ಕುಸ್ತಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ವಿನೇಶ್ ಫೋಗಾಟ್. ಒಲಿಂಪಿಕ್ಸ್ ನಲ್ಲಿ ಐತಿಹಾಸಿಕ ದಾಖಲೆಯನ್ನ ಬರೆದಿದ್ದಾರೆ ವಿನೇಶ್ ಫೋಗಾಟ್ ಅವರು. ಫೈನಲ್ಗೆ ಎಂಟ್ರಿ ಕೊಟ್ಟ ಮೊದಲ ಮಹಿಳಾ ಕುಸ್ತಿಪಟು ಇವರು. ಈಗಾಗಲೇ ನೋಡ್ತಾ ಇದ್ವಿ ಒಲಿಂಪಿಕ್ಸ್ ನಲ್ಲಿ ಯಾವ ರೀತಿಯಾಗಿ ಪೈಪೋಟಿ ನಡೆಯುತ್ತೆ ಅಂತ. ಆದ್ರೂ ಕೂಡ ಇಡೀ ಭಾರತೀಯರು ಹೆಮ್ಮೆ ಪಡುವಂತ ಸುದ್ದಿ ಇದು. ವಿನೇಶ್ ಫೋಗಾಟ್ 50 ಕೆಜಿ ಕುಸ್ತಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಸ್ಪೋರ್ಟ್ಸ್ ಬ್ಯೂರೋ ಇಂದ ನನ್ನ ಕಲೀಗ್ ಸುಮಾ ಸಾಲಿಯನ್. ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗ್ತಾರೆ. ಸುಮಾ ಸಾಲಿಯನ್, ಇದು 140 ಕೋಟಿ ಭಾರತೀಯರು ಖುಷಿ ಪಡುವಂತ ಸುದ್ದಿ ಇದು. ಅಂತೂ ಫೈನಲ್ಗೆ ಈಗ ವಿನೇಶ್ ಫೋಗಾಟ್ ರೀಚ್ ಆಗಿದ್ದಾರೆ. ವಿನೇಶ್ ಫೋಗಾಟ್ ಅವರು ಫೈನಲ್ ಫಿನಿಶ್ ಮಾಡ್ತಾರಾ ಹಾಗಾದ್ರೆ ಎದುರಾಳಿಯನ್ನ? ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ನಿಕೇಶ್, ಇದು ಇಡೀ ಹಿಂದೂಸ್ತಾನ ಸಂಭ್ರಮ ಪಡುವಂತಹ ದಿನ ಇವತ್ತು. ಯಾಕೆ ಅಂತ ಅಂದ್ರೆ ಭಾರತದ ವಿನೇಶ್ ಫೋಗಾಟ್ ಕುಸ್ತಿ ವಿಭಾಗದಲ್ಲಿ 50 ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಐತಿಹಾಸಿಕ ದಾಖಲೆಯನ್ನ ಬರೆದಿದ್ದಾರೆ. ಇಲ್ಲಿವರೆಗೂ ಒಲಿಂಪಿಕ್ಸ್ನಲ್ಲಿ ಭಾರತದ ಯಾವ ಮಹಿಳಾ ಕುಸ್ತಿಪಟು ಕೂಡ ಫೈನಲ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ. ಹೀಗಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಂತಹ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಅನ್ನೋ ಹೆಗ್ಗಳಿಕೆಗೆ ವಿನೇಶ್ ಫೋಗಾಟ್ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ಈ ಮೂಲಕ ಭಾರತಕ್ಕೆ ಮತ್ತೊಂದು ಪದಕ ಫಿಕ್ಸ್ ಆಗಿದೆ. ಅದು ಸಿಲ್ವರ್ ಅಥವಾ ಗೋಲ್ಡ್. ಎಲ್ಲರೂ ಹೇಳ್ತಾ ಇರೋದು, ಈ ಬಾರಿ ಅವರ ಪ್ರದರ್ಶನವನ್ನ ನೋಡಿದಂತಹ ಎಲ್ಲರೂ ಹೇಳ್ತಾ ಇರೋದು ಸಿಲ್ವರ್ ಅಲ್ಲ, ಈ ಬಾರಿ ಕುಸ್ತಿಯಲ್ಲಿ ವಿನೇಶ್ ಫೋಗಾಟ್ ಗೆಲ್ಲೋದು ಗೋಲ್ಡೇ. ಈ ಮೂಲಕ ಗೋಲ್ಡ್ ಗೆದ್ದಂತಹ ಭಾರತದ ಮೊದಲ ಕುಸ್ತಿಪಟು ಆಗಿ ಹೊರ ಹೊಮ್ಮುತ್ತಾರೆ ಅಂತೇಳಿ ಇಡೀ ಹಿಂದೂಸ್ತಾನ ಹೇಳ್ತಾ ಇದೆ. ಅದರಲ್ಲೂ ನಾವಿವತ್ತು ಪ್ರೀ ಕ್ವಾರ್ಟರ್ ಫೈನಲ್ ಫೈಟ್ ಅನ್ನ ನೋಡಬೇಕು ನಿಕೇಶ್. ಯಾಕೆ ಅಂತ ಅಂದ್ರೆ ಅವರಿಗೆ ಎದುರಾಳಿಯಾಗಿ ಬಂದಿದ್ದು ವಿಶ್ವದ ನಂಬರ್ 1 ಕುಸ್ತಿಪಟು ಜಪಾನ್ನ ಸುಸಾಕಿ ಅವರು. 4 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಕಳೆದ ಟೋಕಿಯೋ ಒಲಿಂಪಿಕ್ಸ್ನ ಗೋಲ್ಡ್ ಮೆಡಲಿಸ್ಟ್ ಜೊತೆಗೆ ಇವತ್ತು ವಿನೇಶ್ ಫೋಗಾಟ್ ಅವರು ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಸೆಣಸಾಡಿದ್ರು. ಅವರು ಚಿತ್ತು ಮಾಡಿದ ರೀತಿ ಇದೆಯಲ್ಲ, ಸಖತ್ತಾಗಿತ್ತು. ಅಲ್ಲೇ ಗೊತ್ತಾಗಿತ್ತು ವಿನೇಶ್ ಫೋಗಾಟ್ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆಲ್ತಾರೆ ಅಂತ ಹೇಳಿ. ಇನ್ನು ನಾವು ಕುಸ್ತಿಯನ್ನು ನೋಡೋದಾದರೆ ಒಲಿಂಪಿಕ್ಸ್ನಲ್ಲಿ ಇಲ್ಲಿವರೆಗೆ ಭಾರತ 7 ಒಲಿಂಪಿಕ್ಸ್ ಪದಕವನ್ನು ಗೆದ್ದಿದೆ. ಆದರೆ ಇಲ್ಲಿವರೆಗೂ ಕೂಡ ಚಿನ್ನದ ಪದಕವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಚಿನ್ನದ ಪದಕವನ್ನು ವಿನೇಶ್ ಫೋಗಾಟ್ ಗೆದ್ದು ಕೊಡ್ತಾರೆ ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ ನಿಕೇಶ್. ಓಕೆ, ಇನ್ನಷ್ಟು ಪದಕಗಳು ಹಾಗೆ ಬರ್ತಾ ಇರಲಿ ಭಾರತಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸುಮಾ ಸಾಲಿಯನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಮಸ್ಕಾರ, 11 ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಇದು ಇಡೀ ರಾಜ್ಯ ಅಲ್ಲ, ಇಡೀ ದೇಶದ 140 ಕೋಟಿ ಭಾರತೀಯರು ಹೆಮ್ಮೆ ಪಡುವಂತ ಸುದ್ದಿ ಇದು. ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಖಚಿತ. 50 ಕೆಜಿ ಕುಸ್ತಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ವಿನೇಶ್ ಫೋಗಾಟ್. ಒಲಿಂಪಿಕ್ಸ್ ನಲ್ಲಿ ಐತಿಹಾಸಿಕ ದಾಖಲೆಯನ್ನ ಬರೆದಿದ್ದಾರೆ ವಿನೇಶ್ ಫೋಗಾಟ್ ಅವರು. ಫೈನಲ್ಗೆ ಎಂಟ್ರಿ ಕೊಟ್ಟ ಮೊದಲ ಮಹಿಳಾ ಕುಸ್ತಿಪಟು ಇವರು. ಈಗಾಗಲೇ ನೋಡ್ತಾ ಇದ್ವಿ ಒಲಿಂಪಿಕ್ಸ್ ನಲ್ಲಿ ಯಾವ ರೀತಿಯಾಗಿ ಪೈಪೋಟಿ ನಡೆಯುತ್ತೆ ಅಂತ. ಆದ್ರೂ ಕೂಡ ಇಡೀ ಭಾರತೀಯರು ಹೆಮ್ಮೆ ಪಡುವಂತ ಸುದ್ದಿ ಇದು. ವಿನೇಶ್ ಫೋಗಾಟ್ 50 ಕೆಜಿ ಕುಸ್ತಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಸ್ಪೋರ್ಟ್ಸ್ ಬ್ಯೂರೋ ಇಂದ ನನ್ನ ಕಲೀಗ್ ಸುಮಾ ಸಾಲಿಯನ್. ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗ್ತಾರೆ. ಸುಮಾ ಸಾಲಿಯನ್, ಇದು 140 ಕೋಟಿ ಭಾರತೀಯರು ಖುಷಿ ಪಡುವಂತ ಸುದ್ದಿ ಇದು. ಅಂತೂ ಫೈನಲ್ಗೆ ಈಗ ವಿನೇಶ್ ಫೋಗಾಟ್ ರೀಚ್ ಆಗಿದ್ದಾರೆ. ವಿನೇಶ್ ಫೋಗಾಟ್ ಅವರು ಫೈನಲ್ ಫಿನಿಶ್ ಮಾಡ್ತಾರಾ ಹಾಗಾದ್ರೆ ಎದುರಾಳಿಯನ್ನ? ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ನಿಕೇಶ್, ಇದು ಇಡೀ ಹಿಂದೂಸ್ತಾನ ಸಂಭ್ರಮ ಪಡುವಂತಹ ದಿನ ಇವತ್ತು. ಯಾಕೆ ಅಂತ ಅಂದ್ರೆ ಭಾರತದ ವಿನೇಶ್ ಫೋಗಾಟ್ ಕುಸ್ತಿ ವಿಭಾಗದಲ್ಲಿ 50 ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಐತಿಹಾಸಿಕ ದಾಖಲೆಯನ್ನ ಬರೆದಿದ್ದಾರೆ. ಇಲ್ಲಿವರೆಗೂ ಒಲಿಂಪಿಕ್ಸ್ನಲ್ಲಿ ಭಾರತದ ಯಾವ ಮಹಿಳಾ ಕುಸ್ತಿಪಟು ಕೂಡ ಫೈನಲ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ. ಹೀಗಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಂತಹ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಅನ್ನೋ ಹೆಗ್ಗಳಿಕೆಗೆ ವಿನೇಶ್ ಫೋಗಾಟ್ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ಈ ಮೂಲಕ ಭಾರತಕ್ಕೆ ಮತ್ತೊಂದು ಪದಕ ಫಿಕ್ಸ್ ಆಗಿದೆ. ಅದು
ಸಿಲ್ವರ್ ಅಥವಾ ಗೋಲ್ಡ್ ಎಲ್ಲರೂ ಹೇಳ್ತಾ ಇರೋದು. ಈ ಬಾರಿ ಅವರ ಪ್ರದರ್ಶನವನ್ನ ನೋಡಿದಂತಹ ಎಲ್ಲರೂ ಹೇಳ್ತಾ ಇರೋದು ಸಿಲ್ವರ್ ಅಲ್ಲ, ಈ ಬಾರಿ ಕುಸ್ತಿಯಲ್ಲಿ ವಿನೇಶ್ ಫೋಗಾಟ್ ಗೆಲ್ಲೋದು ಗೋಲ್ಡೇ. ಈ ಮೂಲಕ ಗೋಲ್ಡ್ ಗೆದ್ದಂತಹ ಭಾರತದ ಮೊದಲ ಕುಸ್ತಿಪಟು ಆಗಿ ಹೊರ ಹೊಮ್ಮುತ್ತಾರೆ ಅಂತೇಳಿ ಇಡೀ ಹಿಂದೂಸ್ತಾನ ಹೇಳ್ತಾ ಇದೆ. ಅದರಲ್ಲೂ ನಾವಿವತ್ತು ಪ್ರೀ ಕ್ವಾರ್ಟರ್ ಫೈನಲ್ ಫೈಟನ್ನು ನೋಡಬೇಕು ನಿಕೇಶ್. ಯಾಕೆ ಅಂತ ಅಂದರೆ ಅವರಿಗೆ ಎದುರಾಳಿಯಾಗಿ ಬಂದಿದ್ದು ವಿಶ್ವದ ನಂಬರ್ 1 ಕುಸ್ತಿಪಟು ಜಪಾನ್ನ ಸುಸಾಕಿ ಅವರು. 4 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಕಳೆದ ಟೋಕಿಯೋ ಒಲಿಂಪಿಕ್ಸ್ನ ಗೋಲ್ಡ್ ಮೆಡಲಿಸ್ಟ್ ಜೊತೆಗೆ ಇವತ್ತು ವಿನೇಶ್ ಫೋಗಾಟ್ ಅವರು ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಸೆಣಸಾಡಿದ್ರು. ಅವರು ಚಿತ್ತು ಮಾಡಿದ ರೀತಿ ಇದೆಯಲ್ಲ, ಸಖತ್ತಾಗಿತ್ತು. ಅಲ್ಲೇ ಗೊತ್ತಾಗಿತ್ತು ವಿನೇಶ್ ಫೋಗಾಟ್ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆಲ್ತಾರೆ ಅಂತ ಹೇಳಿ. ಇನ್ನು ನಾವು ಕುಸ್ತಿಯನ್ನು ನೋಡೋದಾದರೆ ಒಲಿಂಪಿಕ್ಸ್ನಲ್ಲಿ ಇಲ್ಲಿವರೆಗೆ ಭಾರತ 7 ಒಲಿಂಪಿಕ್ಸ್ ಪದಕವನ್ನು ಗೆದ್ದಿದೆ. ಆದರೆ ಇಲ್ಲಿವರೆಗೂ ಕೂಡ ಚಿನ್ನದ ಪದಕವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಚಿನ್ನದ ಪದಕವನ್ನು ವಿನೇಶ್ ಫೋಗಾಟ್ ಗೆದ್ದು ಕೊಡ್ತಾರೆ ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ ನಿಕೇಶ್. ಓಕೆ, ಇನ್ನಷ್ಟು ಪದಕಗಳು ಹಾಗೆ ಬರ್ತಾ ಇರಲಿ ಭಾರತಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸುಮಸಾಲೆ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.